ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. RCB ಅವರು ಏನಪ್ಪ ಅದು ಒಂದು ಪದ್ಧತಿ ಇದೆ ನೋಡಿ, ಹೊರಗಡೆ ಹೋಗ್ಬಿಟ್ಟು ನಾವು ಹುಲಿಗಳ ಥರ ಸಿಂಹಗಳ ಥರ ಆಡ್ತೀವಿ ಅಂತ ಪದೇ ಪದೇ ತೋರಿಸ್ಕೊಡ್ತಿದ್ದಾರೆ ಗುರು. ಪಂಜಾಬ್ ಕಿಂಗ್ಸ್ ವಿರುದ್ಧ ಇವತ್ತು ಎಂಥ ಬ್ಯಾಟಿಂಗಪ್ಪ, ಎಂಥ ಬೌಲಿಂಗು, ಬೋಬೋಬ ಏನು ಮೂರು ವಿಭಾಗದಲ್ಲಿ ಬ್ಯಾಟಿಂಗು ಬೌಲಿಂಗು ಫೀಲ್ಡಿಂಗು ಮೂರು ವಿಭಾಗದಲ್ಲಿ ಸಖತ್ ಪರ್ಫಾರ್ಮೆನ್ಸ್ ಗುರು. ಇವತ್ತಂತೂ ಹೊರಗಡೆ ಹೋದರೆ ಏನಾಗುತ್ತೆ ಗೊತ್ತಿಲ್ಲ, ಒಂಥರ ಎಲ್ಲ ಅಸ್ತ್ರಗಳು ನೆನಪಿಗೆ ಬರುತ್ತೆ ಅನಿಸುತ್ತೆ. ದುಬು 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 ಅಂತ ಬ್ಯಾಟಿಂಗಲ್ಲೂ ಹಂಗೆ ಆಡ್ತಾರೆ, ಬೌಲಿಂಗಲ್ಲೂ ಹಂಗೆ ಮಾಡ್ತಾರೆ, ಫೀಲ್ಡಿಂಗು ಹಂಗೆ ಮಾಡ್ತಾರೆ ಗುರು. ಒಂಥರ ಇವತ್ತಂತೂ ಹೆಂಗಂತಂದರೆ ಡಾಮಿನೇಟಿಂಗ್ ವಿಕ್ಟ್ರಿ ಅಂತಲೇ ಹೇಳ್ಬೋದು. ಏನಪ್ಪ 19 ಓವರು ಅಂದರೆ ಒಂದು 15 ಓವರಲ್ಲಿ ಏನಾದರೂ ಗೆದ್ದಿದ್ದಾರೇನಪ್ಪ, ಅದಕ್ಕೆ ಡಾಮಿನೇಟಿಂಗ್ ಏನಾದರೂ ಅಂತಿದೆಯಾ ಅಂತಂದರೆ ಇಲ್ಲ ಗುರು. ಬಟ್ ಆದರೆ ಈ ಮ್ಯಾಚಲ್ಲಿ ನಾವು ಸೋಲ್ತಾ ಇದ್ದೀವಿ ಅಂತ ಯಾವಾಗಲೂ ಅನ್ನಿಸ್ಲೇ ಇಲ್ಲ ನಮಗೆ. ಸ್ಪೆಷಲಿ ಚೇಸ್ ಮಾಸ್ಟರ್ ಕಿಂಗ್ ಕೊಹ್ಲಿ ಅವರು ಇರಬೇಕಾದ್ರೆ ನಮ್ಗೆ ಹಂಗೆ ಅನ್ಸೋದೇ ಇಲ್ಲ ಗುರು. ಅದು ಚೇಸ್ ಇರಬೇಕಾದ್ರೆ, ಚೇಸಿಂಗ್ ಮಾಡಬೇಕಾದ್ರೆ ಕೊಹ್ಲಿ ಇರಬೇಕಾದ್ರೆ ಭಯನೇ ಇಲ್ಲ ನಮಗೆ ಆ ಥರ. ಯಾಕಂತಂದರೆ ನಮ್ಮ ಕೊಹ್ಲಿಗೆ ಹಂಗೆ ಫುಲ್ ಮುಗಿಸ್ಕೊಂಡೇ ಬರ್ತಾರೆ, ಮ್ಯಾಚ್ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡ್ಕೊಂಡೇ ಬರ್ತಾರೆ. ಬಟ್ ಏನಪ್ಪ ಖುಷಿ ಆಗೋದು ಅಂತಂದರೆ ದೇವದತ್ ಪಡಿಕ್ಕಲ್ ಎಂಥ ಬ್ಯಾಟಿಂಗರು ಇವತ್ತು, ಸಾಲಿಡ್ ಅಂದರೆ ಸಾಲಿಡ್ ಬ್ಯಾಟಿಂಗರು ದೇವದತ್ ಪಡಿಕ್ಕಲ್ ಅಂತೂ ಅಣ್ಣ ಅಂತೂ ರೊಚ್ಕದ್ಬಿಟ್ಟು ಬ್ಯಾಟಿಂಗ್ ಮಾಡಿದ್ರು ಇವತ್ತಂತೂ. ತುಂಬ ಖುಷಿ ಆಯ್ತಪ್ಪ ನೋಡಿಬಿಟ್ಟು. ಆ್ಯಂಡ್ RCB ಬೌಲಿಂಗ್ ಏನಂದರೆ ಗುರು, ಯಾವಾಗಲೂ ನಾವು RCB ಬೌಲಿಂಗ್ 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 ಅಂತ ಮಾತಾಡ್ತಿದ್ವಿ. ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ನಾವು RCB ಬ್ಯಾಟಿಂಗ್ ಬಗ್ಗೆ ಮಾತಾಡ್ತಿದ್ವಿ. ಏನಪ್ಪ ಬ್ಯಾಟಿಂಗ್ ಹಿಂಗೆ ಮಾಡ್ತವ್ರೆ ಓಮಲ್ಲಿ ಅಂತ, ಆ ಥರನೇ ಆಗಿದೆ ಗುರು. ಆ ಥರ ಬೌಲಿಂಗ್ ಇವರು ಹಂಗೆ ಮಾಡ್ತವ್ರೆ, ಆ ಬೌಲಿಂಗ್ ಯೂನಿಟು ಹಂಗಿದೆ ಅಂತ ಅನ್ನಿಸ್ತಾ ಇದೆ. ಸ್ಪೆಷಲಿ ಇವತ್ತಂತರೂ ಎಂಥ ಬೌಲಿಂಗರು, ಒಬ್ರಾದ್ಮೇಲೆ ಒಬ್ರು ಬಂದು ಯಾರ್ಕರ ಸಾಕೋದೇನಪ್ಪ, ಅಲ್ಟಿಮೇಟ್ ಬೌಲಿಂಗ್ ಗುರು. ಸೀರಿಯಸ್ಲಿ ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ ಗುರು. ಇನ್ನು ಸಮರಿಗೆ ಬರೋದಾದರೆ ಶಾರ್ಟ್ ಆ್ಯಂಡ್ ಸ್ವೀಟಲ್ಲೇ ಹೇಳ್ಬಿಡ್ತೀನಿ ಏನಾಯಿತು ಏನಿಲ್ಲ ಅಂತಂದರೆ, ಫಸ್ಟು ನಮ್ಮ RCB ಅವರು, ನಮ್ಮ ಪಟ್ಟಿದಾರಣ್ಣ RCB ಕ್ಯಾಪ್ಟನು ನಮ್ಮ ಪಟ್ಟಿದಾರಣ್ಣ ಟಾಸ್ ಗೆಲ್ತಾರೆ. ಟಾಸ್ ಗೆದ್ಬಿಟ್ಟು ಹೋಗ್ಬಿಟ್ಟು ಡೈರೆಕ್ಟಾಗಿ ಬೌಲಿಂಗ್ ತಗೋತೇನೆ ಗುರು ಅಂತ ಹೇಳ್ತಾರೆ, ನಾವು ಚೇಸ್ ಮಾಡ್ತೀವಿ ಅಂತ ಹೇಳ್ತಾರಪ್ಪ. ಈ ಕಡೆ ನಮ್ಮ ಅಂದರೆ ಪಂಜಾಬ್ ಕಿಂಗ್ಸ್ ಅವ್ರ ಕಡೆ ಅಂತ ಪ್ರಿಯಾಂಶ್ ಆರ್ಯ ಮತ್ತು ಪ್ರಭ್ ಸಿಮ್ರಾನು ಇಬ್ಬರು ಬ್ಯಾಟಿಂಗ್ ಬರ್ತಾರೆ. ನನ್ನ ಮಗಂದು ಏನು ಗುರು, 4 ಓವರಲ್ಲಿ 41 ಹೊಡಿತಾರಪ್ಪ. ಫಸ್ಟು 4 ಓವರಲ್ಲಿ ವಿಕೆಟೇ ಬೀಳಲ್ಲ ಗುರು, ದಬ ಅಂತ ಹೊಡಿತಾರೆ ಇಬ್ಬರು ಸೇರಿಬಿಟ್ಟು. ಅಂದರೆ ಎಷ್ಟು ದೇಲ್ಗಂತೂ 2ನೇ ಓವರಲ್ಲಿ 17 ರನ್ ಏನೋ ಹೊಡಿತಾರೆ. ಬಟ್ ಏನಪ್ಪ ಅಂತಂದರೆ ಇವರು ಗ್ಯಾಪಲ್ಲಿ ನಮ್ಮ ಪಟ್ಟಿದಾರಣ್ಣ ಗುರು 4 3 ಬೌಲರ್ ಅವಾಗ ಹಾಕಿದ್ರು. ಸೊ ನಮ್ಮ ಪಟ್ಟಿದಾರಣ್ಣಿಗೆ ತಲೆ ಬರುತ್ತೆ, ನಮ್ಮ ಇನ್ನೊಬ್ಬ ಸೀಮರ ತೊಗೊಂಡು ಬರೋಣ ಅಂತ. ಸ್ಪಿನ್ ಆರ್ ಸೀಮರ್ ಅಂತ ಯಾರಿದ್ದಾರೆ ನಮ್ಮ ಇದರಲ್ಲಿ RCB ಬೌಲಿಂಗ್ ಯೂನಿಟಲ್ಲಿ ಅಂತಂದರೆ ಒನ್ ಆ್ಯಂಡ್ ಓನ್ಲಿ ಶ್ರೀ ಕೃಣಾಲ್ ಪಾಂಡೆ ಅವರು. ಒಬ್ಬೊಬ್ಬ ಸೀಮರ್ ಅಂತ ಹೇಳ್ಬಿಟ್ಟು ಅಣ್ಣನ ಕರೆಸ್ತಾರೆ. ಬಟ್ ಅಣ್ಣ ನಮ್ಮ ಶ್ರೀ ಕೃಣಾಲ್ ಪಾಂಡೆ ಅವರು ಎಂಥ ಬೌಲಿಂಗ್ ಅವರು. ಪ್ರಿಯಾಂಶ್ ಆರ್ಯನ ಔಟ್ ಮಾಡಿಬಿಡ್ತಾರೆ ಆ ಟೈಮಲ್ಲಿ. ಪ್ರಿಯಾಂಶ್ ಆರ್ಯ ಔಟ್ ಮಾಡಿದ್ದು ಅವರೇ, ಈ ಕಡೆ ಪ್ರಭ್ ಸಿಮ್ರಾನ್ ಔಟ್ ಮಾಡಿದ್ದು ಅವರೇ. ಏನಪ್ಪ ಅಂದರೆ ಪವರ್ ಪ್ಲೇಯಲ್ಲಿ 62 ರನ್ ಹೊಡಿತಾರೆ ಇವರು. ಪವರ್ ಪ್ಲೇಯಲ್ಲಿ 62 ರನ್ ಬರುತ್ತೆ ಗುರು. ಬಟ್ ಪವರ್ ಪ್ಲೇ ಆದಮೇಲೆ ಇವರು ನಮ್ಮ RCB ಅವ್ರು ಕಂಬ್ಯಾಕ್ ಮಾಡ್ತಾರೆ ನೋಡಿ, ಅಬ್ಬಾ ಎಂಥ ಕಂಬ್ಯಾಕ್ ಗುರು ಅಂತ ಹೇಳ್ಬೋದಪ್ಪ. ಯಾಕಂದರೆ 62 ರನ್ಗೆ 1 ವಿಕೆಟ್ ಇರೋರು ಇವರು ಡೈರೆಕ್ಟಾಗಿ 76 ರನ್ಗೆ 4 ವಿಕೆಟ್ ಗುರು. ಅದೇನಂದರೆ 6 ಓವರ್ಸ್ಗೆ 62 ಫಾರ್ 1 ಇರೋರು, 9 ಓವರ್ಗೆ ಸೀದಾ 76 ರನ್ 4 ವಿಕೆಟು. ಗ್ಯಾಪಲ್ಲಿ 3 ವಿಕೆಟ್ ಹೋಗುತ್ತೆ. ಅದರಲ್ಲೂ ಮೇನ್ ವಿಕೆಟ್ ಅಂತಂದರೆ ಶ್ರೇಯಸ್ ಅಯ್ಯರು. ಆ ಶ್ರೇಯಸ್ ಅಯ್ಯರ್ ವಿಕೆಟ್ ತೆಗ್ದಿರೋರು ಯಾರು ಹೇಳಿ, ರೋಮರಿಯೋ ಶೆಫರ್ಡ್. ಆಹಾ ಎಂಥ ಕ್ರೇಜಿ ಗುರು ರೋಮರಿಯೋ ಶೆಫರ್ಡ್. ಲಿವಿಂಗ್ ಸ್ಟೋನ್ ಜಾಗದಲ್ಲಿ ಬಂದ್ಬಿಟ್ಟು ಅಣ್ಣ ಫಸ್ಟ್ ಮ್ಯಾಚಲ್ಲೇ ಬಂದ್ಬಿಟ್ಟು ದುಬಕ್ ಅಂತ ವಿಕೆಟ್ ತೆಗೆದು ಒಬ್ಬ ಕ್ರೇಜ್, ಅದು ಶ್ರೇಯಸ್ ಅಯ್ಯರ್ ವಿಕೆಟು. ಆ್ಯಂಡ್ ಎಂಥ ಕ್ಯಾಚ್ ಗುರು ಕೃಣಾಲ್ ಪಾಂಡೆ. ಅಣ್ಣ ದುಬು ಅಂತ ಓಡ್ಕೊಂಡು ಬಂದ್ಬಿಟ್ಟು ನಮ್ಮ ಶ್ರೀ ಕೃಣಾಲ್ ಪಾಂಡೆ ಅವರು ಸಖತ್ತಾಗಿ ಕ್ಯಾಚ್ ಹಿಡಿದ್ರಪ್ಪ, ಅದು ಮಾತ್ರ ಕ್ರೇಜಿ ಕ್ಯಾಚು. ಆಮೇಲೆ ಈ ಕಡೆ ರನ್ಔಟು, ಅದು ನೋಡೋಕ್ಕೆ ಚೆಂದ ಆಯಿತು. ಯಾಕಂತಂದರೆ ರಿಯಾಕ್ಷನ್ ಮಾತ್ರ ಸಖತ್ತಾಗಿತ್ತು ಗುರು. ಆ ರನ್ಔಟ್ ಹೆಂಗೆ ಅಂದರೆ ಗುರು, ನೇಹಲ್ ವಧೇರಾ ಮತ್ತು ಇಂಗ್ಲೀಷು ಅಣ್ಣ ಒಂದೇ ಎಂಡಿಗೆ ಹೋಗ್ಬಿಡ್ತಾರೆ, ಇಬ್ಬರು ಸೇರಿಬಿಟ್ಟು ಒಂದೇ ಎಂಡಿಗೆ ಹೋಗ್ಬಿಡ್ತಾರೆ. ಈ ಕಡೆ ನಮ್ಮ ಕೊಹ್ಲಿ ಕಾಕ ಲಬಕ್ ಅಂತ ಹಿಡ್ಕೊಂಡ್ಬಿಟ್ಟು ಸೀದಾ ಜಿತೇಶ್ ಶರ್ಮಾಗೆ ಎಸಿದ್ದಾರೆ, ಅಲ್ಲಿ ಆರಾಮಾಗಿ ಔಟ್ ಮಾಡಿಬಿಡ್ತಾರೆ. ಬಟ್ ಆ ರನ್ಔಟ್ ಮಾತ್ರ ಆ ಟೈಮಲ್ಲಿ ಬೇಕಾಗಿತ್ತು. ಯಾಕಂದರೆ ನೇಹಲ್ ವಧೇರಾ ಗುರು ಹೋದ ಮ್ಯಾಚಲ್ಲಿ ನಮಗೆ ವೀಕ್ ಕಂಟಕ ಆಗಿದ್ದ ಅಣ್ಣ. ಬಟ್ ಈ ಮ್ಯಾಚಲ್ಲಿ ಏನು ಮಾಡೋಕ್ಕಾಗಲಿಲ್ಲ ಗುರು. 76 ರನ್ನು 4 ವಿಕೆಟು ಗುರು. ಆ ಟೈಮಲ್ಲಿ ಏನಂದರೆ ಈ ಕಡೆ ಜೋಶ್ ಇಂಗ್ಲೀಷು ಮತ್ತು ಶಶಾಂಕು ಇಬ್ಬರು ಏನಪ್ಪ ಅಂತಂದರೆ 9 ಓವರ್ಸಿಂದ 13 ಓವರ್ಸ್ವರೆಗೂ 4 ಓವರಲ್ಲಿ 35 ರನ್ ಹೊಡಿತಾರೆ. ಅಂದರೆ ಚೆನ್ನಾಗೇ ಬ್ಯಾಟಿಂಗ್ ಮಾಡ್ತಾರೆ ಇಬ್ಬರು. ಇನ್ನೂ ಅಂದರೆ 111 4 ವಿಕೆಟ್ ಏನೋ ಆಗಿರುತ್ತೆ. ಇನ್ನೂ ದಬ ಅಂತ ಹೊಡಿಯೋಣ, ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಏನೋ ಅಂದ್ಕೊಂಡಿರ್ತಾರೆ. ಬಟ್ 14th ಓವರ್ ನಮ್ಮ ಸುಯೇಶ್ ಅಣ್ಣ ಬರ್ತಾನೆ. ಅಣ್ಣ ಟರ್ನಿಂಗ್ ಪಾಯಿಂಟ್ ಗುರು ಅದು ಹೇಳ್ಬೇಕು ಅಂತಂದರೆ. ಯಾಕಂದರೆ ಇಂಗ್ಲೀಷ್ ಅಣ್ಣನ ದಬಕ್ ಅಂತ ಬೋಲ್ಡ್ ಮಾಡಿಬಿಡ್ತಾರೆ. ಅದು ಹೆಂಗಂದರೆ ನನ್ನ 102 ಏನೋ 103ರಲ್ಲಿ ಪೇಸಲ್ಲಿ ಅಣ್ಣ ಬೌಲಿಂಗ್ ಮಾಡ್ದೆ. ಇವನು ಈ ಕಡೆ ನಮ್ಮ ಇಂಗ್ಲೀಷು ಎತ್ತಿ ಎಕ್ಸ್ಟ್ರಾ ಕವರ್ ಮೇಲೆ ಹೊಡಿಯೋಣ ಅಂತ ಹೋಗ್ತಾನೆ ಅಣ್ಣ. ಬಟ್ ಅಲ್ಲಿ ಬೋಲ್ಡ್ ಆಗ್ತಾರೆ. ಸಕ್ಕದಾಗಿ ಬೌಲಿಂಗ್ ಮಾಡಿದ್ರು ಸುಯೇಶ್ ಅಣ್ಣ. ಬಟ್ ಅದೇ ಓವರಲ್ಲಿ ಗುರು ಮಾರ್ಕಸ್ ಸ್ಟೋಯ್ನಿಸು ಅಣ್ಣ ಬರ್ತಾನೆ. ಈ ಕಡೆ ನಮ್ಮ ಸುಯೇಶ್ ಅಣ್ಣ ಒಂದು ಗುಗ್ಲಿ ಆಗ್ತಾನೆ ನೋಡಿ, ಅಣ್ಣ ಪಕ್ಕ ಅಂತ ಬೋಲ್ಡ್ ಆಗ್ತಾರಪ್ಪ. ಈ ಕಡೆ ಸ್ಟೋಯ್ನಿಸು ಅಣ್ಣಂಗೆ ರೀಡೇ ಮಾಡೋಕ್ಕಾಗಲಿಲ್ಲ. ಸುಯೇಶ್ ಅಣ್ಣ ಹೆಂಗೆ ಆಗ್ತಾನೆ ಅಣ್ಣ ಗೊತ್ತೇ ಆಗಲಿಲ್ಲ. ಸೊ ಸ್ಟೋಯ್ನಿಸ್ ಬೋಲ್ಡ್ ಆಗ್ತಾನಪ್ಪ ಅಣ್ಣ. ಏನು ಗೊತ್ತಾ, ಆ ಟೈಮಲ್ಲಿ ಮಾತ್ರ ಏನು 117 ರನ್ 6 ವಿಕೆಟ್ 114 ಏನೋ ಆ ಥರನೇ ಇತ್ತು ಗುರು. ಅದಾದಮೇಲೆ ಮಾರ್ಕೋ ಆ್ಯನ್ಸನ್ ಮತ್ತು ಶಶಾಂಕು
ಲಾಸ್ಟಲ್ಲಿ ಒಂದು 4 ಓವರ್ ಇದೆ ನೋಡಿ ಏನು ಬೌಲಿಂಗ್ ಇರೋದು 4 ಓವರಲ್ಲಿ ದೊಬ್ಬ ಅಂತ ಹೊಡೆಯೋಣ ಅಂತ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ಶಶಾಂಕು, ಈ ಕಡೆ ನಮ್ಮ ಯಾನ್ಸನು. ಬಟ್ ಏನು ಆಗಲ್ಲ ಗುರು, ಆ ಥರ ಬೌಲಿಂಗಪ್ಪ. ಈ ಕಡೆ ಭುವಿ ಬರ್ತಾರೆ 5 ರನ್ನು, ಈ ಕಡೆ ಜೋಶ್ ಅಣ್ಣ, ಹೇಜಲ್ವುಡ್ ಅಣ್ಣ ಬರ್ತಾರೆ 6 ರನ್ನು, ಆಮೇಲೆ ಮತ್ತೆ ನಮ್ಮ ಭುವಿ ಅಣ್ಣ ಒಂದು 5, 6, 7 ಇಷ್ಟರಲ್ಲೇ ಕೊಡ್ತಾರೆ. ಆಮೇಲೆ ಲಾಸ್ಟಲ್ಲಿ ಹೇಜಲ್ವುಡ್ ಅಣ್ಣ 10 ರನ್ ಕೊಡ್ತಾರೆ. ಆ ಲಾಸ್ಟ್ ಬಾಲ್ ಒಂದೇ 6 ಹೋಗುತ್ತೆ ಗುರು. ಅದು ಮಾರ್ಕ್ ಯಾನ್ಸನ್ ಏನೋ ಹಂಗೋ ಹೊಡೆದ ಅಣ್ಣ, ಫುಲ್ ಟಚ್ ಆಯಿತು ಅದು. ಹೊಡೆದ ಅಣ್ಣ ಮುಂದೆ ಬಂದುಬಿಟ್ಟು ಸ್ವಲ್ಪ 1-2 ಹೆಜ್ಜೆ ಮುಂದೆ ಬಂದುಬಿಟ್ಟು 6 ಹೊಡಿತಾನೆ ಅಣ್ಣ. ಬಟ್ ಎಂಥ ಬೌಲಿಂಗ್ ಗುರು. ಲಾಸ್ಟ್ 4 ಓವರಲ್ಲಿ 17 ಯಾರ್ಕರ್ಸು ಟ್ರೈ ಮಾಡಿದ್ದಾರೆ ಇವರು. 17 ಯಾರ್ಕರ್ಸ್ ಹಾಕಿದ್ದಾರೆ, ಅದರಲ್ಲಿ ಕೇವಲ 22 ರನ್ ಕೊಟ್ಟಿದ್ದಾರೆ. ಎಂಥ ಬೌಲಿಂಗ್ ಅಂತೂ RCB ಬೌಲಿಂಗ್ಗೆ ತುಂಬ ಕ್ರೆಡಿಟ್ ಕೊಡಲೇಬೇಕು ಗುರು. ಹ್ಯಾಟ್ಸ್ ಆಫ್ ಹೇಳಲೇಬೇಕು ಅವ್ರಿಗಂತೂ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಸೊ ಕೊನೆಯಲ್ಲಿ ಹಂಗೋ ಹೆಂಗೋ ಪಂಜಾಬ್ ಅವರು 157 ರನ್ ಹೊಡಿತಾರಪ್ಪ. 20 ಓವರ್ಗೆ 157 ರನ್, 6 ವಿಕೆಟು. ಈ ಕಡೆ RCB ಅವರು 158 ರನ್ ಟಾರ್ಗೆಟ್. ಈ ಕಡೆಯಿಂದ ನಮ್ಮ ಕಡೆ ಕೊಹ್ಲಿ ಕಾಕ ಮತ್ತು ಇವರು ಯಾರು ಸಾಲ್ಟ್ ಅಣ್ಣ ಬರ್ತಾರೆ ನಮ್ಮ ಕಡೆಯಿಂದ. ಇಲ್ಲಿ ಹರ್ಷ್ದೀಪ್ ಸ್ಟಾರ್ಟ್ ಮಾಡ್ತಾರೆ ಅಣ್ಣ. ಗುರು ಹರ್ಷ್ದೀಪ್ ವರ್ಸಸ್ ಸಾಲ್ಟು ನಾನು ಮ್ಯಾಚಪ್ಸು ನೋಡಿ ಒಂಥರ ಅಂದರೆ ಗೊತ್ತಾಗಿದೆ. ಹರ್ಷ್ದೀಪ್ ಅಣ್ಣ ಯಾವಾಗಲೂ ಬೌನ್ಸರ್ ಹಾಕ್ಬಿಟ್ಟು ಔಟ್ ಮಾಡ್ತಾರೆ. ಒಂಥರ ಹೆಂಗಂದರೆ ಪುಲ್ ಮಾಡೋ ಥರ ಏನೋ ಒಂದು ಬೌನ್ಸರ್ ಥರ ಹಾಕ್ಬಿಟ್ಟು ಔಟ್ ಮಾಡ್ತಾರೆ ಸಾಲ್ಟ್ ಅಣ್ಣನ. ಅದೇ ಥರ ಆಯಿತು ಗುರು. ಸಾಲ್ಟ್ ಅಣ್ಣ ಇವತ್ತು ಕೂಡ ಹಂಗೆ ಔಟು, ಬೌನ್ಸರ್ ಆಗಿಬಿಡ್ತಾನೆ ನಮ್ಮ ಹರ್ಷ್ದೀಪ್ ಅಣ್ಣ. ಒಂಥರ ಹೆಂಗಂದರೆ 27 ರನ್ ಕೊಟ್ಬಿಟ್ಟು 4 ಸರಿ ಡಿಸ್ಮಿಸಲ್ ಮಾಡಿದ್ದಾರೆ ಇವಾಗ ಹರ್ಷ್ದೀಪು ಸಾಲ್ಟ್ ವಿರುದ್ಧ. ಸೊ ಏನು ಇವಾಗ ಮುಗೀತು, ಆಲ್ಮೋಸ್ಟ್ ಇವಾಗ ಮುಗೀತಲ್ವಾ. ಸಾಲ್ಟ್ ಅಣ್ಣ ನೆಕ್ಸ್ಟ್ ಮ್ಯಾಚಿಂದ ಸಖತ್ತಾಗಿ ಆಡ್ತಾರೆ ಅಂತ ಅನ್ಕೋಣ. ಬಟ್ ಆ ಟೈಮಲ್ಲಿ ಸಾಲ್ಟ್ ವಿಕೆಟ್ ಹೋಯ್ತು. ನೆಕ್ಸ್ಟು ಈ ಕಡೆ ನಮ್ಮ ಪಡಿಕಲ್ ಅಣ್ಣ ಬರ್ತಾರೆ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಪಡಿಕಲ್ ಅಣ್ಣ ಏನಪ್ಪ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಂಪ್ಯಾಕ್ಟ್ ಕೊಡೋದಂದರೆ ಇದೇ ನೋಡ್ರಪ್ಪ. ಅಂದರೆ ಇಂಪ್ಯಾಕ್ಟ್ ಈ ಥರ ಟೀಮಲ್ಲಿ ಈ ಥರ ಇಂಪ್ಯಾಕ್ಟ್ ಬೀಳಬೇಕು ಆ ಬ್ಯಾಟಿಂಗಿಂದ. ಸೊ ಆ ಥರ ಬ್ಯಾಟಿಂಗ್ ಮಾಡಿದ್ರು ಗುರು ದೇವದತ್ ಪಡಿಕಲ್ ಅಣ್ಣ. 6 ರನ್ಗೆ 1 ವಿಕೆಟ್ ಹೋಗಿರೋದು ನಮ್ಮದು. ಸೀದಾ 109 ರನ್ಗೆ 2 ವಿಕೆಟ್ ಹೋಗೋರು. 109 ರನ್ವರೆಗೂ ವಿಕೆಟೇ ಹೋಗಲ್ಲ. 2ನೇ ವಿಕೆಟ್ ಪತನ ಆಗೋದೆ 109 ರನ್ಗೆ. ಸೊ ಹತ್ತತ್ರ 103 ರನ್, ಹತ್ತತ್ರ ಅಲ್ಲ ಎಕ್ಸಾಕ್ಟ್ಲಿ 103 ರನ್ ಪಾರ್ಟ್ನರ್ಶಿಪ್ ಬರುತ್ತೆ ಕೊಹ್ಲಿ ಕಾಕ ಮತ್ತು ದೇವದತ್ ಪಡಿಕಲು. ನಂಗೆ ಏನು ಖುಷಿ ಆಗುತ್ತೆ ಅಂದರೆ ದೇವಣ್ಣ ಎಂಥ ಬ್ಯಾಟಿಂಗರು, ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ದ ಅಣ್ಣ ಅಂತೂ. ಮಹಾಪ್ರಭು ಸಾಮಾನ್ಯ ಮಾನವನಿಂದ ಇದೆಲ್ಲ ಸಾಧ್ಯವೇ? ಸೊ ಚೇಸ್ ಮಾಡಬೇಕಾದ್ರೆ 158 ಚೇಸ್ ಮಾಡಬೇಕಾದ್ರೆ ಈ ಕಡೆ ಕೊಹ್ಲಿ ಕಾಕ 30+ ಹೊಡೆದಿದ್ದಾರೆ ಅಂದರೆ ಆ ಮ್ಯಾಚ್ ಸೋಲೋದಂತೂ ಅದು ಅಸಾಧ್ಯ ಅನ್ನೋ ಥರ ಗುರು. ಎಂಥ ಬ್ಯಾಟಿಂಗಪ್ಪ, ಮೋಸ್ಟ್ 50s. ಇನ್ನು IPL ಅಂತಂದರೆ ನಮ್ಮ ಕೊಹ್ಲಿ ಕಾಕನೇ ಹೊಡೆದಿರೋದು. ಏನು ಬ್ಯಾಟಿಂಗ್ ಬರೋದು. 73 ರನ್ ಹೊಡಿತಾರೆ. ಈ ಕಡೆ ನಮ್ಮ ಪಡಿಕಲ್ ಅಣ್ಣ 61 ರನ್ ಹೊಡಿತಾನೆ ಅಣ್ಣ 35 ಬಾಲ್ಗೆ. ಎಲ್ಲರೂ ಹೇಳ್ತಿದ್ರು ಸ್ಟ್ರೈಕ್ ರೇಟ್ ಕಮ್ಮಿ ಇರುತ್ತೆ ಅಂತ. 174 ಸ್ಟ್ರೈಕ್ ರೇಟಲ್ಲಿ ಹೊಡೆದವನೇ ನಮ್ಮ ದೇವದತ್ ಅಣ್ಣ. ಕೊನೆಯಲ್ಲಿ ನಮ್ಮ ಜಿತೇಶ್ ಅಣ್ಣ ಬಂದ್ಬಿಟ್ಟು ಒಂದು 6 ಹೊಡೆದ್ಬಿಟ್ಟು ಎಲ್ಲ ಮುಗಿಸ್ಬಿಟ್ರಪ್ಪ, ಫಿನಿಶ್ ಅಂತ ಮುಗಿಸ್ಬಿಟ್ರು. ಬಟ್ ಒಟ್ಟಿನಲ್ಲಿ RCB ಮಾತ್ರ ಇವತ್ತು ಸಾಲಿಡ್ ಪರ್ಫಾರ್ಮೆನ್ಸ್ ಗುರು. 3 ವಿಭಾಗದಲ್ಲಿ ಸಾಲಿಡ್ ಅಂದರೆ ಸಾಲಿಡ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಇನ್ನು ಪಾಯಿಂಟ್ಸ್ ಟೇಬಲ್ಗೆ ಬರೋಣ. ಸೊ ಪಾಯಿಂಟ್ಸ್ ಟೇಬಲಿಗೆ ಬರೋದಾದರೆ ಈ ಕಡೆ 8ರಲ್ಲಿ 5 ಗೆದ್ದಿದ್ದೀವಪ್ಪ. ಅಬ್ಬಬ್ಬ 7ರಲ್ಲಿ 4 ಎತ್ತು, 8ರಲ್ಲಿ 5 ಗೆದ್ದಿದ್ದೀವಿ. ಏನಂದರೆ ಇವಾಗ ಪಾಯಿಂಟ್ಸ್ ಟೇಬಲ್ ಒಂಥರ ಏರು ಇಳಿತಾನೆ ಇಲ್ಲ ಗುರು. ಇವಾಗ ಟಾಪ್ 5 ಹೆಂಗಿದ್ದಾರೆ ನೋಡಿ. ಈ ಕಡೆ GT ಅವರು 7ರಲ್ಲಿ 5 ಗೆದ್ಬಿಟ್ಟು ಅವರು ಟಾಪಲ್ಲಿದ್ದಾರೆ, ನಂಬರ್ 1ಅಲ್ಲಿದ್ದಾರೆ. ಈ ಕಡೆ DC ಅವರು ಸೆಕೆಂಡ್ ಇದ್ದಾರೆ. ಥರ್ಡು ಯಾರಪ್ಪ ಅಂತಂದರೆ ಇವಾಗ ನಮ್ಮ RCB ಅವರು ನಂಬರ್ 5ಅಲ್ಲಿರೋರು ನಂಬರ್ 3ಗೆ ಜಂಪ್ ಹೊಡೆದಿದ್ದಾರೆ ಈ ಮ್ಯಾಚು ಗೆದ್ಬಿಟ್ಟು. ಆ ಟಾಪ್ 5ಅಲ್ಲಿ ಇದ್ದಾರಲ್ವಾ, ಅಂದರೆ ಟಾಪ್ 3ಅಲ್ಲಿ ಇದ್ದಾರಲ್ವಾ. ಸೊ ಸ್ವಲ್ಪ ಸುಭದ್ರ ಸ್ಥಿತಿಯಲ್ಲಿದ್ದಾರೆ, ಏನೋ ಪ್ರಾಬ್ಲಮ್ ಇಲ್ಲ ಅಂತ. ಏನಂದರೆ ಒಂದೇ ಒಂದು ವಿಷಯ ಏನಪ್ಪ ಅಂತಂದರೆ ಹೋಮ್ ಗ್ರೌಂಡಲ್ಲಿ ಆಡಿ ಗೆಲ್ಬೋಗುರು. ಸೊ ನೆಕ್ಸ್ಟು ನಾವು ಹೋಮ್ ಗ್ರೌಂಡಲ್ಲಿ ಆಡೋದಂದರೆ ಇವಾಗ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಆಡ್ತೀವಿ, ಆಮೇಲೆ May 3ಕ್ಕೆ CSK ವಿರುದ್ಧ ಆಡ್ತೀವಿ. ಸೊ ಅದೊಂಥರ ಹೆಂಗಂತಂದರೆ ಸ್ವಲ್ಪ ಕೆಳಗಡೆ ಇರೋ ಟೀಮು, ಅಂದರೆ ಈಸಿಯಾಗಿ ತಗೊಳಕ್ಕಾಗಲ್ಲ. ಬಟ್ ಅಂದರೆ ಅವರು ಸ್ವಲ್ಪ ಹಾದಿ ತಪ್ಪಿರೋ ಟೀಮ್ ಅಂತ ಹೇಳ್ಬೋದು. ಸೊ ಆ ಥರ ನೋಡೋದಾದರೆ ಸ್ವಲ್ಪ ಈಸಿ ಗೇಮಾಗಿ ಈಸಿಯಾಗಿ ಗೆಲ್ಬೋದೇನಪ್ಪ ಅಂತ. ಈಸಿಯಾಗಿ ಗೆಲ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಅವರು, ಬಟ್ ಒಟ್ಟಿನಲ್ಲಿ ಗೆಲ್ಲಬೇಕಪ್ಪ ಹೋಮ್ ಗ್ರೌಂಡಲ್ಲಿ. ಆ್ಯಂಡ್ ಈ ಮ್ಯಾಚ್ದು ಪ್ಲೇಯರ್ ಆಫ್ ದ ಮ್ಯಾಚ್ ಯಾರಪ್ಪ ಅಂತಂದರೆ ನಮ್ಮ ಕೊಹ್ಲಿ ಕಾಕ, ಕಿಂಗ್ ಕೊಹ್ಲಿ ಅವರು ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿದ್ದಾರೆ. ಸೊ ಒಂಥರ ಸಾಲಿಡ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಈ ಪಂದ್ಯದ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಬ್ಯಾಟಿಂಗು, ಬೌಲಿಂಗು, ಫೀಲ್ಡಿಂಗು ಇದ್ರ ಬಗ್ಗೆ ಎಲ್ಲ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ನಿಮ್ಗೇನು ಅನ್ಸುತ್ತೆ ಎಲ್ಲ ಅದ್ರ ಬಗ್ಗೆ ತಿಳಿಸಿ ಅಂತ ಹೇಳ್ತಾ, ಈ ರಿವ್ಯೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ದಟ್ಸ್ ಇಟ್ ಫಾರ್ ದ ಡೇ. ಬೈ. ಜೈ ಕರ್ನಾಟಕ.